ಟೋಫು ಪನೀರ್ ಗ್ರೇವಿ. ಇದು ಟೋಫು ಇಂದ ಮಾಡಿರುವಂಥದ್ದು. ಟೋಫುನ ನಾವು ಸೋಯಾ ಮಿಲ್ಕಿಂದ ಮಾಡ್ತೀವಿ. ಚಪಾತಿ ಹಾಗೆ ರೈಸ್ ಜೊತೆ ಈ ಗ್ರೇವಿನ ತಿನ್ಬೋದು. ಟೋಫು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ಕೂಡ ತಿನ್ಬೋದು, ಹಾಗೆ ವೆಗನ್ ಡಯಟ್ ಮಾಡೋರು ಕೂಡ ತಿನ್ಬೋದು. ಯಾಕಂದ್ರೆ ಇದನ್ನ ಪ್ಯೂರ್ ಸೋಯಾ ಮಿಲ್ಕಿಂದ ಮಾಡಿರುವಂಥದ್ದು. ತುಂಬ ಟೇಸ್ಟಿ ಆಗಿರುತ್ತೆ. ಹಾಗೆ ಇದರ ಬೆನಿಫಿಟ್ಸ್ ತುಂಬ ಇದೆ. ಒಂದೊಂದಾಗೆ ನೋಡ್ತಾ ಹೋಗೋಣ ರೆಸಿಪಿ ಜೊತೆ. ಬಾಣಲಿಗೆ ತುಪ್ಪನ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪ. ನಾನಿಲ್ಲಿ 200 ಗ್ರಾಮ್ ಟೋಫುನ ತಗೊಂಡಿದ್ದೀನಿ. 100 ಗ್ರಾಮ್ ಟೋಫುವಲ್ಲಿ 8ರಿಂದ 13 ಗ್ರಾಮ್ ಪ್ರೋಟೀನ್ ಇರುತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ. ನೋಡಿ ಇವಾಗ ರೋಸ್ಟ್ ಆಗಿದೆ. ಇದನ್ನು ತೆಗೆದುಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬಾಣಲಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೈಸ್ ಆ್ಯಂಡ್ ಸಾಫ್ಟ್ ಆದಮೇಲೆ ನಾನು ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕೊಳ್ತಾ ಇದ್ದೀನಿ. ಇದನ್ನು ನೈಸ್ ಆ್ಯಂಡ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ಬಿಡೋಣ. ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ಈ ಟೋಫುನ ಯೂಸ್ ಮಾಡ್ತಾರೆ. ಇದರಲ್ಲಿ ಯಾವುದೇ ಡೈರಿ ಪ್ರಾಡಕ್ಟ್ ಇರಲ್ಲ, ಪ್ಯೂರ್ ಸೋಯಾ ಮಿಲ್ಕಿಂದ ಮಾಡಿರೋದು. ಮುಚ್ಚಳ ಹಾಕಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ಟೊಮ್ಯಾಟೊ ನೈಸ್ ಆ್ಯಂಡ್ ಸಾಫ್ಟ್ ಆಗಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಆರಿದ ಮೇಲೆ ರುಬ್ಕೊಂಡ್ಬಿಡ್ತೀನಿ. ಇದು ಸ್ವಲ್ಪ ತಣ್ಣಗಾಗ್ಬಿಡ್ಲಿ, ಅಲ್ಲಿವರೆಗೂ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಆದರೆ ನಾನು ಟೇಸ್ಟ್ ಚೆನ್ನಾಗಿರಲಿ ಅಂತ ತುಪ್ಪನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಜೀರಿಗೆ, 1 ಹಸಿ ಮೆಣಸಿನ್ಕಾಯಿ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನೀಟಾಗಿ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ನೈಸ್ ಆ್ಯಂಡ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ಬಿಡೋಣ. ಇದಕ್ಕೆ ನಾನು 1 ಬೌಲಷ್ಟು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೇಯಿಸ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಡ್ತೀನಿ. ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿ ಮತ್ತು ಟೊಮೆಟೊ ಮಿಶ್ರಣನ, ಅದನ್ನು ರುಬ್ಬಿಟ್ಕೊಂಡಿದ್ದೆ, ಅದನ್ನು ಕೂಡ ಬಾಣಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಟೋಫು ಬೆನಿಫಿಟ್ಸ್ ತುಂಬ ಇದೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಇದರ ಬೆನಿಫಿಟ್ಸ್ ತುಂಬ ಇದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ತಡೆಗಟ್ಟುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ, ಹಾಗೆ ಸ್ಕಿನ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡುತ್ತೆ, ಮತ್ತು ಮೆನೋಪೋಸ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೂ ಅದನ್ನು ಕಡಿಮೆ ಮಾಡುತ್ತೆ. ಹಾಗೆ ಇದನ್ನು ಎಲ್ಲರೂ ಕೂಡ ತಗೋಬಹುದು, ಮಕ್ಕಳು, ದೊಡ್ಡವರು. ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಬೋನ್ ಡೆನ್ಸಿಟಿನ ಮೇಂಟೈನ್ ಮಾಡುತ್ತೆ. ನಾನಿಲ್ಲಿ 1 ಸ್ಪೂನ್ ಕೊರಿಯಾಂಡರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಟೇಸ್ಟಿ ಆಗಿದೆ, ಅಷ್ಟೇ ಹೆಲ್ದಿ ಕೂಡ ಇದೆ. ನಾನಿಲ್ಲಿ 1 ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ತಿನ್ನೋರಿದ್ರೆ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು. ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಇನ್ನೊಂದು ಚೂರು ಗಟ್ಟಿ ಆಗ್ಬೋದು, ಹಾಗಾಗಿ ಸ್ವಲ್ಪ ನೀರಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕೊಳ್ಳೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಮುಚ್ಚಳ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದ್ಬಿಡ್ಲಿ. ನೋಡಿ ಗ್ರೇವಿ ರೆಡಿ ಆಗಿದೆ. ಟೋಫುನ ಹಾಕ್ಕೊಂಡ್ಬಿಟ್ರೆ ಇಟ್ ಈಸ್ ರೆಡಿ ಟು ಈಟ್. ನೋಡಿ ನೋಡೋಕ್ಕೂ ಸೂಪರ್ ಆಗಿದೆ, ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಇದನ್ನ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಬಿಸಿ ಬಿಸಿ ಟೋಫು ಮಟರ್ ರೆಡಿ ಆಗಿದೆ. ಎಷ್ಟು ಟೆಂಪ್ಟಿಂಗ್ ಆಗಿ ಕಾಣ್ತಾ ಇದೆ ನೋಡಿ. ಕಲರು, ಗ್ರೇವಿ, ಟೋಫು ಕ್ಯೂಬ್ಸು ಸೂಪರ್ ಆಗಿದೆ.
ಇದು ಬೆಸ್ಟು ಚಪಾತಿಗೆ. ಹಾಗೆ ಈ ಥರ ನಾನ್, ಕುಲ್ಚಾ, ಬಟರ್ ನಾನ್ ಇದಕ್ಕೆಲ್ಲಕ್ಕೂ ಇದು ಸೂಟ್ ಆಗುತ್ತೆ. ರೈಸ್ ಜೊತೆ ಕೂಡ ತಿನ್ಬೋದು. ವೇಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಟೋಫು ಹೇಳಿ ಮಾಡಿಸಿರುವಂಥದ್ದು. ಇದರಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್ ಎಲ್ಲದರ ಜೊತೆಗೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ, ಹಾಗೆ ಲೋ ಕ್ಯಾಲರಿ ಇರುತ್ತೆ, ಹಾಗೆ ಐರನ್ ಕೂಡ ಇದೆ. ಇನ್ನೇನು ಬೇಕು, ಎಲ್ಲ ನ್ಯೂಟ್ರಿಯೆಂಟ್ ಸಿಕ್ಕಾಯ್ತು, ಟೇಸ್ಟ್ ಕೂಡ ಬಂದಾಯ್ತು, ತಿನ್ನೋದಷ್ಟೇ ಬಾಕಿ. ನಾನು ಮಾಡೋ ಅಡುಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.